ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಒಂದಷ್ಟಾಗಿದೆ. ರೈತ ವಿರೋಧಿ ನೀತಿ ಅಂತ ಖಂಡಿಸಿ ಬೆಳಗಾವಿಯಲ್ಲಿ ರೈತರ ಜೊತೆಗೂಡಿ ಬಿಜೆಪಿ ನಾಯಕರುಗಳು ಇವತ್ತೊಂದಷ್ಟು ಪ್ರತಿಭಟನೆ ಮಾಡಿದ್ರು. ಸುವರ್ಣಸೌಧದ ಕಡೆಗೆ ಹೋದರು, ಪೊಲೀಸ್ನವರು ಅವರನ್ನು ತಡೆದರು, ಪಾದಯಾತ್ರೆ ನಿರ್ಬಂಧಿಸಿ ವಶಕ್ಕೆ ಪಡ್ಕೊಂಡ್ರು. ಈ ವೇಳೆ ಪ್ರತಿಭಟನೆಯ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ವ್ಯಂಗ್ಯ, ಎಲ್ಲರೂ ವ್ಯಂಗ್ಯ, ಇವರು ಮಾಡೋವಾಗ ವ್ಯಂಗ್ಯ ಅಲ್ಲ, ಪ್ರತಿಭಟನೆ ಭಾಗದಲ್ಲ, ರೈತರಲ್ಲ, ಬಿಜೆಪಿ ಬೆಂಬಲಿಗರು. ಹಂಗಾರೆ ನಿಮ್ಮ ಜೊತೆ ಒಟ್ಚೋರಿ 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 ಅಂತ ಲಬ ಅಂತ ಬಡ್ಕೊಂಡು ಬರೋರಲ್ಲ, ಏನು ದೇಶಭಕ್ತರು ಎಲ್ಲ ಅವರು ಎಲ್ಲ ಅಷ್ಟೇ ನಿಮ್ಮ ಬೆಂಬಲಿಗರು. ನಮಗೂ ಅದಕ್ಕೂ ಸಂಬಂಧವಿಲ್ಲ. ಈ ಅಂಡರ್ಮೈನ್ ಮಾಡಿಬಿಟ್ಟು ನಾವು ಅಧಿಕಾರದಲ್ಲಿದ್ದಾಗ ಈ ಥರ ಮಾತುಗಳನ್ನು ಅರಗಿಸ್ಕೋಬೋದು, ಅದರ ಪರಿಣಾಮಗಳನ್ನು ಅನುಭವಿಸ್ಬೇಕು. ಆಮೇಲೆ ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಾನ ಇದ್ರೆ ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕಂತ ಇದ್ದಾರೆ? ರೈತರ ಸಂಕಷ್ಟ ಏನು, ರೈತರ ನೋವೇನು, ಅದನ್ನ ಪರಿಹಾರ ಮಾಡಬೇಕು ಅಂತ ಯೋಚನೆಯನ್ನ ಮಾಡಬೇಕಾಯ್ತು. ಇದುವರೆಗೂ ಮಾಡಿಲ್ಲ. ಮೆಕ್ಕೆಜೋಳ ಖರೀದಿ ಮಾಡಕ್ಕೆ ವಿಧಾನಸಭೆ ಅಧಿವೇಶನ ಇದೆ ಅಂತ ಈಗ ಅನೌನ್ಸ್ ಮಾಡಿದ್ದಾರೆ. ಇಷ್ಟ ದಿನ ಏನ್ ಮಣ್ಣು ತಿಂತಾ ಇದ್ರ ನೀವು ಕಾಂಗ್ರೆಸ್ ಅವರು? ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿತ್ತು, ಬೆಳೆ ಪರಿಹಾರವನ್ನ ಕೊಡಬೇಕಾಗಿತ್ತು. ಅದನ್ನ ರಾಜ್ಯ ಸರ್ಕಾರ ಮಾಡಲಿಲ್ಲ. ಎಂತ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ ಅಂತ ಹೇಳಿದ್ರೆ, ಇಂತ ಅತಿವೃಷ್ಟಿ ಸಂದರ್ಭದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾಗ ಒಂದು ಜವಾಬ್ದಾರಿತ ಸರ್ಕಾರ, ಅಲ್ಲಿರ್ತಕ್ಕಂಥ ಸಚಿವರು ಹೋಗಿ ರೈತರ ಸಮಸ್ಯೆನ ಅರ್ಥ ಮಾಡ್ಕೋಬೇಕಾಗಿತ್ತು. ಈ ದರಿದ್ರ ರೈತ ವಿರೋಧ. ಅವ್ರು ರೈತರಲ್ಲ, ಬಿಜೆಪಿ ಬೆಂಬಲಿಗರು. ರೈತರು ಈಗಾಗಲೇ ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಕ್ಕೆ ತುಂಬಾ ಹೊಗಳಿ ವಿಜಯೋತ್ಸವ ಆಚರಣೆ ಮಾಡಿ ಸರ್ಕಾರದ ಬೆಂಚ್ ಚಪ್ಪರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ರೈತರು ಹೋರಾಟ ಮಾಡಿ ಯಶಸ್ಸನ್ನ ಸಾಧಿಸಿದ್ದಾರೆ. ಎಲ್ಲ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದೇ. ಬಿಜೆಪಿ ಪ್ರತಿಭಟನೆ ಮಾಡಬೇಕಾದ್ದು ಕೇಂದ್ರದ ಸರ್ಕಾರದ ಮೇಲೆ, ರಾಜ್ಯದ ಸರ್ಕಾರ ಮೇಲಲ್ಲ. ಯಾವುದು ಕೂಡ ನಮ್ಗೇನ್ ಗ್ರಾಂಟ್ ಕೊಡಬೇಕು, ಒಂದು ಗ್ರಾಂಟ್ ಅವ್ರು ಕೊಡ್ತಾ ಇಲ್ಲ. ಬಿಜೆಪಿಯ ಎಲ್ಲದಕ್ಕೂ ಕೇಂದ್ರ ಸರ್ಕಾರದ ಮೇಲೆ. ರಾಜ್ಯ ಸರ್ಕಾರ ಬರ್ಖಾಸ್ತುಗೊಳಿಸಿ ಕೇಂದ್ರದ ಆಡಳಿತಕ್ಕೆ ಹಾಕೊಂಬಿಟ್ರೆ ಕರ್ನಾಟಕ ಬೆಟರ್ ಅಲ್ವಾ? ಪ್ರಶ್ನೆ ಮಾಡೋದು ಇರಲ್ಲ, ಅವಾಗ ಕ್ವಶನ್ ಇಲ್ಲ, ಎಲ್ಲ ಅವ್ರನ್ನೇ ಕೇಳ್ತಾ ಇರ್ಬೋದು ನಮ್ಮ ಪಡೆಗೆ ನಾವು. ಎಲ್ಲ ಅವ್ರದೇ ಜವಾಬ್ದಾರಿ. ನೀವೇನಕ್ಕಿದ್ದೀರಿ? ಆಯ್ತಪ್ಪ, ಗೃಹಲಕ್ಷ್ಮಿ ಹಣ 3 ತಿಂಗಳಿಂದ ಬಂದಿಲ್ಲ, ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ಯಾರು? ಅದೆಲ್ಲ ನಮ್ಮನ್ನು ಕೇಳಬೇಡ್ರಿ, ಕೇಂದ್ರ ಸರ್ಕಾರ. ಸರ್, ಇದು ಅಕ್ಕಿದೊಂದು ಪ್ರಾಬ್ಲಮ್, ಅದು ಕೇಂದ್ರ ಸರ್ಕಾರ. ಅವ್ರು ಕಳಿಸ್ಬೇಕಾಗಿ ಸಾರಲೋಪನ್ಗೆ ಹಾರ್ಟ್ ಅಟ್ಯಾಕ್ ಆಗೋದು, ಅದು ಕೇಂದ್ರ ಸರ್ಕಾರ. ಅದಕ್ಕೂ ಅವರೇ ಯಾಕಾಯ್ತು? ಅವನಿಗೆ ಕೇಂದ್ರದಿಂದನೇ ಇದೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಿರೋದು ಎಲ್ಲರಿಗೂ. ಅದು ಕೇಂದ್ರ ಸರ್ಕಾರ. ಈ ಸ್ಟೇಟ್ಮೆಂಟ್ಗಳು, ಇದರಿಂದ ಜನ ನಿಮ್ಮನ್ನು ನಂಬಲ್ಲ ಮತ್ತು ಒಪ್ಪಲ್ಲ ಅನ್ನೋ ಕನಿಷ್ಠ ಪ್ರಜ್ಞೆನೂ ಇಲ್ವಾ ನಿಮ್ಮಗಳಿಗೆ? ಯಾವುದರಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೇಳ್ತೀರಿ, ಯಾವುದರಲ್ಲಿ ಹೇಳೋಕ್ಕಾಗಲ್ಲ ಅನ್ನೋದು ಅದೂ ಇಲ್ಲ. ಇದು ಏನು ಕೇಳಿದ್ರು ಕೇಂದ್ರ ಸರ್ಕಾರ. ಪ್ರವಾಹಕ್ಕೆ ಪರಿಹಾರ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ. ರಾಜ್ಯದ್ದೇನು ಪಾಲು? ಸರಿ, ಸಂಬಳ ಬಂದಿಲ್ವ, ಕೇಂದ್ರ ಸರ್ಕಾರ. ಸರ್, ನಮ್ಮ ಮನೇಲಿ ನೀರು ಬರ್ತಿಲ್ಲ ಸರ್, ಅದು ಕೇಂದ್ರ ಸರ್ಕಾರದ್ರಿ ಪ್ರಾಬ್ಲಮ್. ಅದು ಅವ್ರನ್ನ ಕೇಳ್ಬೇಕು ನೀವು. ಈ ಜೋಕನ್ನು ಯಾವತ್ತು ನಿಲ್ಲಿಸ್ತೀರಿ? ಯು ಹ್ಯಾವ್ ಬಿಕಮ್ ಪಾಪರ್ ವರ್ಚುವಲಿ. ಫಿನಾನ್ಷಿಯಲ್ಸು ನಿಮ್ಮದು ಆರ್ಥಿಕ ಇದು ಕುಸ್ತು ಎಗರೋಗಿದೆ. ವಿ ನೋ ಇಟ್, ಅದು ನಮಗೆ ಗೊತ್ತಿದೆ, ಗೊತ್ತಿರೋರಿಗೆ ಗೊತ್ತಿದೆ. ಯಾರಿದನ್ನು ಗಂಭೀರವಾಗಿ ಇನ್ನು ಗಮನಿಸ್ತಾ ಇರ್ತೀವಿ, ನಮಗೆ ಗೊತ್ತಾಗ್ತಾ ಇದೆ ಹೇಗೆ ಹೊಡಿತಿದೆ ಎಲ್ಲ ಅಂತ. ಅದರ ಪರಿಣಾಮಗಳೇನಾಗ್ತಿವೆ ಅನ್ನೋದು ನಮಗೆ ಗೊತ್ತಾಗ್ತಿದೆ. ಕೇಳೋರು ಯಾರು ಕೇಳಂಗಿಲ್ಲ. ಓಕೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ಪಂಚಮಸಾಲಿ ಮೀಸಲಾತಿ ಹೋರಾಟದ ಬಿಸಿ ತಟ್ಟಿದೆ. ಯಾವುದೇ ಪಕ್ಷ ಬರಲಿ, ಯಾರೇ ಮುಖ್ಯಮಂತ್ರಿ ಇರಲಿ, ನಮ್ಮ ಸಮಾಜದ ಹೋರಾಟ ಮುಂದುವರಿಯುತ್ತೆ. ನಾಳೆ ಪಂಚಮಸಾಲಿ ವತಿಯಿಂದ ಹೋರಾಟ ಮಾಡ್ತೀವಿ ಅಂತ ಜಯಮೃತ್ಯುಂಜಯ ಶ್ರೀಗಳು ಹೇಳಿಕೆ ಕೊಟ್ಟರು. ಇನ್ನು ಉಜ್ಜಯಿನಿ ಸ್ವಾಮೀಜಿ ಕೂಡ ಮಾತನಾಡ್ತಾ, ಜನರು ಬಹುದೊಡ್ಡ ಸಮಸ್ಯೆಗಳಿದ್ದಾವೆ, ಪಕ್ಷಭೇದ ಮರೆತು ಎಲ್ಲ ಪಕ್ಷಗಳು ಜನರ ನಾಡಿಮಿಡಿತಗಳಿಗೆ ಕೆಲಸ ಮಾಡಬೇಕು ಅಂತ ಸಲಹೆ ಕೊಟ್ಟರು. ನಮ್ಮ ಸಮುದಾಯಕ್ಕೆ ಮೀಸಲಾತಿಯ ನ್ಯಾಯ ಸಿಗೋವರೆಗೂ ಯಾವುದೇ ಪಕ್ಷ ಬರಲಿ, ಯಾರೇ ಮುಖ್ಯಮಂತ್ರಿ ಬರಲಿ, ನಿರಂತರ ನಾವು ಪ್ರತಿ ವರ್ಷ ಹೋರಾಟ ಮಾಡ್ತಾ ಬಂದಿದ್ವಿ. ಆದರೆ ಕಳೆದ ವರ್ಷ ಕರ್ನಾಟಕದ ಇವತ್ತಿನ ಸರ್ಕಾರ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತು. ಅದು ಬಹುತೇಕ ಲಿಂಗಾಯತ ಇತಿಹಾಸದಲ್ಲಿ ಇವರಿಗೂ ಯಾವ ಸರ್ಕಾರಗಳು ಅಂತ ದೌರ್ಜನ್ಯ ಮಾಡಿದ್ದಿಲ್ಲ. ಆ ಕಹಿ ಘಟನೆಯನ್ನು ಮತ್ತೆ ನೆನಪಿಸಿಕೊಂಡು ನಾಳೆ ದಿನವನ್ನ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ಬೇಕಂತ. ಜನರ ಬಹಳಷ್ಟು ದೊಡ್ಡ ಸಮಸ್ಯೆಗಳದಾವ. ಅದಕ್ಕೆ ಪಕ್ಷ ಭೇದಗಳನ್ನು ಮರೆತು ಎಲ್ಲಾ ಪಕ್ಷಗಳು ಜನರ ನಾಡಿ ಮಿಡಿತವನ್ನ ಬಲ್ಲವರಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನೋದಷ್ಟೇ ನಮ್ಮ ಅಭಿಪ್ರಾಯ.
ಈಗ ಇವ್ರದ್ದು ಹೋರಾಟನ ಮೀಸಲಾತಿ ಹೋರಾಟ ಸರಿ ಇಲ್ಲ ಇವರು. ಯಾಕೆ ಸರ್? ಈಗ ಇವರು BJP ಸ್ವಾಮೀಜಿ. ಅದು ಹೆಂಗಾಗತ್ತೆ ಸರ್? ನಾವು ಹೇಳ್ತೀವಿ ರೀ, ಅವತ್ತು ಅವತ್ತು ನಮ್ಮ ಜೊತೆ ಇದ್ರು ಕಾಂಗ್ರೆಸ್ ಸ್ವಾಮೀಜಿ, ನಾವು ಇವತ್ತು BJP ಅಂತೀವಿ, ನಮ್ಮ ಇಷ್ಟ, ನಾವು ಹೇಳ್ತೀವಿ ಏನೀಗ. ಆಮೇಲೆ ಕೇಂದ್ರದ ಜವಾಬ್ದಾರಿ ಸ್ವಾಮೀಜಿನ ಎತ್ಕಟ್ಟೋದೇ ಕೇಂದ್ರ ಸರ್ಕಾರ, ಹೋಗ್ರಿ ಅತ್ಲ ಕಡೆಗೆ. ಇದ್ರಲ್ಲಿ ಅವ್ರ ಪಾಲೇನಿದೆ? ಅಯ್ಯ ಹೇಳ್ಕೊಂಡು ಹೋದ್ರಾಯ್ತು. ಪ್ರಜಾಪ್ರಭುತ್ವಕ್ಕೆ ಲಾಜಿಕ್ ಇಲ್ಲ, ರೀಸನಿಂಗ್ ಇಲ್ಲ. ಬಂಡಾಟದ ಪರಮಾವಧಿಯಲ್ಲಿ ಮುಳುಗಿ ತೇಲುತ್ತಿರುವ ಪ್ರಜಾಪ್ರಭುತ್ವದಲ್ಲಿ ಜವಾಬ್ದಾರಿ ಇಲ್ಲದ ಜನನಾಯಕರನ್ನ ಇಟ್ಕೊಂಡು ಏನು ರಾಜ್ಯ ಕಟ್ತೀರಿ? ಉದ್ಧಾರ ಆಗತ್ತೆ? ಹೇಸಿಗೆ ತಿನ್ನುವುದೇ ಕಾಯಕವಾದಾಗ ಸೇವೆಯನ್ನು ಮರೆತು ಇನ್ನೇನಾಗತ್ತೆ? ಸ್ವಾರ್ಥಿಗಳ ಕೂಟ ಏನಾಗತ್ತೆ? ಈ ಡ್ರಾಮಾ ನಡೀತಿರುತ್ತೆ. ಮುಖ್ಯಮಂತ್ರಿ ಯಾರು ಇದ್ದಾರೆ, ಅದೇ ರಾಜ್ಯ ಏನೋ ಇದು ಸೌದೆ ಒಲೆ ಮೇಲೆ ನಿಂತ್ಕೊಂಡು ಟಕಪಕ ಕುಣಿತಿದೆ ಅನ್ನೋ ಥರ ಬಿಂಬಿಸ್ತಾ ಕೂತಿರ್ತಾರೆ ಅಷ್ಟೇ. ಲಿಕ್ಕರ್ ಹೋಮ್ ಡೆಲಿವರಿ ಕೊಡೋ ಬಗ್ಗೆ ವಿಧಾನಸಭೆಯಲ್ಲಿ ಒಂದಷ್ಟು ಚರ್ಚೆ ಅಂತೆ. ಅದೆಲ್ಲ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಕಿರಾಣಿ ಅಂಗಡಿನಲ್ಲಿ ಮದ್ಯ ಮಾರಾಟದ ಬಗ್ಗೆ JDSದು ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಪ್ರಶ್ನೆ ಕೇಳಿದ್ರಂತೆ. ಟಾರ್ಗೆಟ್ ಫಿಕ್ಸ್ ಮಾಡಬೇಕು ಅಂತಿದ್ರೆ ಲೈಸೆನ್ಸ್ ಕೊಟ್ಬಿಡಿ ಅಂತ. ಆ್ಯಕ್ಚುಲಿ ಅವ್ರ ಪಾಯಿಂಟ್ ಸರಿ ಇದೆ. ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡು ನೀವು ಮಾರೋದೇ ಆದರೆ ಲೈಸೆನ್ಸ್ಗಳು ಕೊಟ್ಬಿಡಿ, ಯಾವನು ಎಲ್ಲಿ ಬೇಕಾದ್ರೂ ಮಾರ್ಕೊಳ್ಳಲೆ, ಅದಕ್ಕೆ ಏನೀಗ ಅಂತ. ನಾವು ಹೆಣ್ಮಕ್ಳ ಪರ, ಹೆಣ್ಮಕ್ಳ ಕಣ್ಣೀರು ಒರೆಸ್ತೀವಿ, ಇದರಿಂದ ಹೆಣ್ಮಕ್ಳು ಕಣ್ಣೀರು ಹಾಕಲ್ವಾ? ಹೆಣ್ಮಕ್ಳು ಕಣ್ಣೀರು ಒರೆಸ್ತೀವಿ, ಅವ್ರಿಗೂ ಒಂದು ಕ್ವಾರ್ಟರ್ ಹಾಕಿಸ್ಬಿಟ್ರೆ ಅವ್ರ ಕಣ್ಣೀರೇ ಇಲ್ವಲ್ಲ. ಅಭ್ಯಾಸ ಇಲ್ಲದೆ ಮಾಡಿಸೋಣ, ಅದಕ್ಕೊಂದು ಗ್ಯಾರಂಟಿ ಕೊಟ್ರೆ ಆಯ್ತಪ್ಪ. ಎಷ್ಟೋ ಮನೆಗಳು ಇದರಿಂದಾಗಿ ಹಾಳಾಗ್ತಿದೆ ಅಂತ. ಹಾಳಾದ್ರೆ ಏನಾಗತ್ತೆ? ನನ್ನ ಮನೆ ಹಾಳಾಗತ್ತಾ? ನಾವು ಚೆನ್ನಾಗಿದ್ರೆ ಆಯ್ತು. ನಮ್ಮ ಮನೆ ಹಾಳಾಗತ್ತಾ? ಏನಾಗತ್ತೆ? ಅದಕ್ಕೂ ಒಂದು ಗ್ಯಾರಂಟಿ ಕೊಟ್ರೆ ಆಯ್ತಪ್ಪ. ಓಕೆ, ಎಲ್ಲದಕ್ಕೊಂದು ಸ್ಕೀಮ್ ರೆಗ್ಯುಲರೈಸ್ ಮಾಡಿಬಿಡಿ ಅಂತೆಲ್ಲ ಅಂದರು. ಅದಕ್ಕೆ ಏನೋ ಇವರು ಸುರೇಶ್ ಕುಮಾರ್ ಮಧ್ಯಪ್ರವೇಶ ಮಾಡಿ ಒಂದು ಕೆಲಸ ಮಾಡಿ, ಆ ಸ್ವಿಗ್ಗಿ ಜೊಮ್ಯಾಟೊ ಅಂತಾರೆ ಫುಡ್ ಆರ್ಡರ್ ಮಾಡ್ತಾರಲ್ಲ, ಅದರಲ್ಲೇ ಕೊಟ್ಬಿಡಿ ಅತ್ಲ ಕಡೆಗೆ, ಬೆಸ್ಟ್ ಅಲ್ಲ ನಿಮಗೆ, ಮನೆಗೆ ತಲುಪುತ್ತೆ. ಅದಕ್ಕೆ DK ಶಿವಕುಮಾರ್ ಅವರು ಅದು ಒಳ್ಳೆಯದು ಅಂತಾರೆ. ಅಲ್ಲ, DK ಶಿವಕುಮಾರ್ಗೆ ಎಲ್ಲನೂ ಒಳ್ಳೆಯದೇ, ಆದಾಯ ಎಲ್ಲನೂ ಒಂದು ಕೆಲಸ ಮಾಡಿ, ಪ್ರಾಸ್ಟಿಟ್ಯೂಷನ್ ಸೆಂಟರ್ಸ್ ಸರ್ಕಾರನೇ ಕಟ್ಕೊಟ್ಬಿಡಿ, ದುಡ್ಡು ಬರುತ್ತೆ. ಆಮೇಲೆ ಕಂಟ್ರೋಲ್ಡ್ ಇದರಲ್ಲಿ ಜನ ತಗೊಳ್ಳಿ, ಎಲ್ಲೆಲ್ಲೋ ಕದ್ದು ಪದ್ದು ತಗೊಳ್ಳೋದು ಬೇಡ. ಹೆರಾಯಿನ್ನು, OPM ಇದಕ್ಕೆಲ್ಲ ಅದನ್ನು ಲೀಗಲೈಸ್ ಮಾಡಿಬಿಡಿ. ಲೀಗಲೈಸ್ ಮಾಡಿ ಸೆಂಟರ್ಸ್ನ ನೀವೇ ಕಟ್ಕೊಟ್ಬಿಡಿ. ಅಲ್ಲಿ ಬಂದು ಅವ್ರು ತಗೊಂಡು ಹೋಗ್ಬೋದು, ಅಥವಾ ಅಲ್ಲಿ ಬಂದು ಸೇವಿಸ್ಬೋದು ಅಂತ. ದುಡ್ಡು ಬರುತ್ತೆ. ಸರಿ ತಪ್ಪುಗಳನ್ನ ನೀವು ಸುಮ್ಮನೆ ಕೂತ್ಕೊಳ್ರಿ. ಸರಿ ತಪ್ಪು ಪಾಪದ ಹಣವನ್ನ ಬಾಚಿಕೊಂಡು ಸ್ವೀಕಾರ ಮಾಡುವಂತಹ ಈ ಜನನಾಯಕರ ಮುಖಕ್ಕೆ ಅದು ಬೇರೆ ಕೇಡು. ಪಾಪದ ಹಣ ಬೇಕು, ಪಾಪ ಬೇಡವಂತೆ. ಗುಂಡಿಂದ ಹಣ ಬೇಕಂತೆ, ಗುಂಡಾಕ್ಬಿಟ್ಟು ಯಾರು ಇದು ಮಾಡಬಾರ್ದು, ಅದು ಮಾಡಬಾರ್ದಂತೆ. ಕುದುರೆ ದುಡ್ಡು ಬೇಕಂತೆ, ಕುದುರೆ ಇದು ಹಿಂಗೆ ಮಾಡಬಾರ್ದು, ಹಂಗೆ ಮಾಡಬಾರ್ದು ಅಂತೆ. ನಿಯಮಗಳು ಮಾತ್ರ ಬರೀ ನನ್ನ ಪ್ರಕಾರ ಸ್ಥಾಪಿತ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಎರಡೂ ಸೇರಿ ಪಾಪಿಗಳ ಸರ್ಕಾರ ಇದು. ಯಾಕಂದರೆ ಪಾಪದ ಹಣವನ್ನು ತೆಗೆದುಕೊಳ್ಳುವ ಜನರು ಪಾಪಿಗಳು. ನೀವು ಪಾಪಿಗಳ ಸರ್ಕಾರದವರು ಇಬ್ರುವೆ, ಅನುಮಾನವೇ ಇಲ್ಲ. GST ಮೇಲೆ ಸೆಸ್ ಹಾಕ್ತಾರಂತೆ. ಆ ಮೇಡಮ್ಮು ಪಾಸ್ ಮಾಡಿಸಿದ್ದಾರೆ ಬಿಲ್ಲನ್ನು. ಯಾವುದು? ಸಿನ್ ಟ್ಯಾಕ್ಸ್ ಅಂತೆ. ಸಿನ್ ಟ್ಯಾಕ್ಸ್ ಅಂತೆ. ಪಾಪದ ಹಣ ಬೇಕಂತೆ, ಅದನ್ನು ಆರೋಗ್ಯ ವಿಭಾಗಕ್ಕೆ ಕೊಡ್ತಾರಂತೆ. ಅಯ್ಯೋ, ನಿಮ್ಮ ದರಿದ್ರ ಬುದ್ಧಿಗೆ ಇಷ್ಟು ಬೆಂಕಿ ಹಾಕ. ಪಾಪದ ಹಣ ತಂದು ಇನ್ನೊಬ್ಬನ ಆರೋಗ್ಯ ಅಂದರೆ ಕಳ್ಳತನ ಮಾಡ್ಕೊಂಡು ಬಂದು ನಮ್ಮಲ್ಲಿ ಸರಿ ಕ್ರೈಮಲ್ಲಿ ಬರ್ತಿರುತ್ತೆ. ಯಾಕಪ್ಪ ಕಳ್ಳತನ ಮಾಡ್ತಾಯಿದ್ದೀನಿ? ತಾಯಿಗೆ ಸಿಕ್ಕಾಪಟ್ಟೆ ಕ್ಯಾನ್ಸರ್ ಆಗಿ ಖರ್ಚಾಗ್ತಿತ್ತು ಸರ್, ನಂಗೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ, ಮಾಡಿಬಿಟ್ಟೆ ಸರ್ ಅಂತ. ತಪ್ಪೇನಿದೆ ಅದರಲ್ಲಿ? ಇವಾಗ ಪಾಪದ ಹಣ ಕದ್ದ ತಂದ ಖರ್ಚು ಮಾಡ್ದ ತಾಯಿಗೆ. ಸೇಮ್ ಪಾಪಿಗಳು ನೀವು ಪಾಪಿಗಳ ಸರ್ಕಾರ ಇದು. ಆ ವಿಚಾರದಲ್ಲಿ ನಾನು ಹೇಳ್ತಿರೋದು. ಇಫ್ ಯು ಕ್ಯಾನ್ ಕಾಲ್ ಇಟ್ ಸಿನ್ ಟ್ಯಾಕ್ಸ್, ಹೌ ಕ್ಯಾನ್ ಯು ಟೇಕ್ ದಟ್ ಸಿನ್ ಮನಿ? ಅದಕ್ಕೆ ಸಬೂಬು. ಇಲ್ಲೂ ಹಾಗೆ ದುಡ್ಡು ಬೇಕು ಅನ್ನೋದಾದ ಮೇಲೆ ಕೊಡಿ. ಪಾಪಿಗಳ ನೇತೃತ್ವವನ್ನು ವಹಿಸಿದ ಮೇಲೆ ಅದರಲ್ಲಿ ಬಿಳಿ ಏನು ಕರಿ ಏನು, ಅಂಗಡಿ ಏನು, ಅದ್ಯಾವುದೋ ಸ್ವಿಗ್ಗಿನೋ ಇದೋ ಏನು, ಕಿರಾಣಿ ಅಂಗಡಿ ಏನು, ಸಿಗರೇಟ್ ಅಂಗಡಿ ಏನು, ಎಲ್ಲ ಒಂದೇ. ಮಾಮೂಲಿ ಅನ್ಕೊಂಡ್ಬಿಡ್ಬೇಕು.
ಎಸ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಸದನದಲ್ಲಿ ಗೃಹಲಕ್ಷ್ಮಿ ಕಂತಿನ ವಿಳಂಬದ ಬಗ್ಗೆ ಗದ್ದಲ ಏರ್ಪಡ್ತು. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಫೆಬ್ರವರಿ ಮಾರ್ಚ್ನಲ್ಲಿ ಗೃಹಲಕ್ಷ್ಮಿ ಕಂತು ಬರಲಿಲ್ವಲ್ಲ ಯಾಕೆ ಅಂತ ಕೇಳಿದಾಗ ಇದಕ್ಕೆ ಉತ್ತರ ಕೊಟ್ಟಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಸ್ಟ್ ವರೆಗೂ ಕ್ಲಿಯರ್ ಆಗಿದೆ ಅಂದ್ರು. ಹಾಗಾದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಕಥೆ ಏನು ಅಂತ ಅವ್ರು ಕೇಳಿದಾಗ ಮಹಾರಾಷ್ಟ್ರದ ಲಾಡ್ಲಿ ಬೆಹನಾ ಯೋಜನೆ ಏನಾಯ್ತು, ಎಷ್ಟು ಕಂತ ಹಾಕಿದ್ರಿ ಅಂತ ಮರು ಪ್ರಶ್ನೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕತ್ತೆ ಕಾಯುತ್ತಿದ್ದಾರೆ ಯಾರು ಅವರು ಮತ್ತು ಮಣ್ಣನ್ನು ತಿನ್ನುತ್ತಿದ್ದಾರೆ ಅವರು. ನೀವೇನು ತಿಂತಿದ್ದೀರಿ ಹಂಗಾರೆ? ನಾನೇ ಹೇಳ್ತಾ ಇದ್ದೀನಿ, ಅವರು ಮಣ್ಣನ್ನು ತಿನ್ನುತ್ತಿದ್ದಾರೆ ಮತ್ತು ಕತ್ತೆ ಕಾಯುತ್ತಿದ್ದಾರೆ. ಯಾರು? ಬಿಜೆಪಿದವರು, ಮಹಾರಾಷ್ಟ್ರ. ನೀವೇನು ತಿಂತಾ ಇದ್ದೀರಿ ಮತ್ತು ಏನು ಕಾಯ್ತಾ ಇದ್ದೀರಿ ಹಂಗಾರೆ? ನಿಮಗೆ ನಾಚಿಕೆ ಆಗ್ಬಿಡುವ? ದೇಶಕ್ಕೆ ಮಾಡೆಲ್ ಗ್ಯಾರಂಟಿಗಳ ಸರ್ಕಾರ ಅಂತ ಬುರುಡೆ ಬಿಟ್ಟಿದ್ರಿ. ಹೇಳಿದ್ರೆ ಕೇಳಲಿಲ್ಲ ಅವತ್ತು, ತಿಂಗಳ ಕೊಡೋಕ್ಕೆ ಬರಲ್ಲ ಇದು ಅಂತ, ಇನ್ಸ್ಟಾಲ್ಮೆಂಟ್ ಆಗಲ್ಲ ಇದು ಅಂತ. ಈಗ ಇದನ್ನು ಕೊಡಲ್ಲ ಯಾಕೆ ಹೇಳಿ? ಯಾಕೆ ಸರ್? ಯಾವ ಎಲೆಕ್ಷನ್ ಹತ್ರ ಬರುತ್ತೋ ಹಾಕ್ಕೊಡ್ತಾರೆ. ರಾಹುಲ್ ಗಾಂಧಿ ಮಾತ್ರ ಬಿಹಾರದ ಮಾತಾಡ್ತಾರೆ. ದುಡ್ಡು ಹಾಕ್ಬಿಟ್ರು ಮೋದಿ 10,000 ರೂಪಾಯಿ, ಅದಕ್ಕೆ ಗೆದ್ದಿದ್ದು. ನಿಮ್ದೇನು ನೋಡ್ತಾ ಇರಿ ಇವರು. ವೇಟ್ ಮಾಡ್ತಿದ್ದಾರೆ. ಹಾಂ, ಈಗ ಮಾಡ್ತಾರೆ, ಇಲ್ಲ ಅದಕ್ಕೆ ತಕ್ಕಂತೆ ಮಾಡಿಸ್ತಾರೆ. ಯಾಕಪ್ಪ ಕೊಡಲಿಲ್ಲ? ಕೊಡಬೇಕಾಗಿತ್ತು. ಅದು ತಾಂತ್ರಿಕ ದೋಷ ಇರಬೇಕು. ಅದು ಎಲ್ಲಿವರೆಗೂ ಹೇಳ್ತಾರೆ ಸರ್? ಅದು ಕೊನೆವರೆಗೂ ಆಗಸ್ಟ್ ವರೆಗೂ ಕ್ಲಿಯರ್ ಆಗೋವರೆಗೂ ತಾಂತ್ರಿಕ ದೋಷ. ಈಗೇನಂತದಿಲ್ವ? ಅದು ಕೊಟ್ಟ ತಕ್ಷಣ ಮೆಷಿನ್ಗೆ ಸುಸ್ತಾಗ್ಬಿಡ್ತಲ್ಲ. ಓಕೆ, ಓವರ್ಲೋಡ್ ಆಗೋಯ್ತು. ಅದು ಕೊಟ್ಟು ಇದಾಯಿತು. ಏನು ಹೇಳಿ, ಸೌದೋಯ್ತು. ನಮ್ಮ ಕಾರ್ ಟೈರ್ಗಳ ಥರ ಮೆಷಿನ್ ಸೌದ್ಬಿಟ್ಟಿದೆ. ತಾಂತ್ರಿಕ ದೋಷ. ಅದು ಹೇಳ್ಬೇಕೋ ಬೇಡವಾ ಮೇಡಮ್ಮು? ಅದೊಂದು ಬಿಟ್ಟರು. ಇನ್ನು ಅದ್ಯಾರೋ ಒಂದಷ್ಟು ಜನ MLAಗಳೆಲ್ಲ ಹೋಗಿ ಶಶಿಕಲಾ ಜೊಲ್ಲೆ ಯಾರ್ಯಾರ ಹೋಗಿ ಚಿಕ್ಕೋಡಿಗೆ ಹೋಗಕ್ಕೆ ಪ್ರತ್ಯೇಕ ಜಿಲ್ಲೆ ಮಾಡಿ ಅಂತೆಲ್ಲ ಕೇಳಿದ್ರಂತೆ. ಅದಕ್ಕೆ ಕೃಷಿ ಇವರು ಕಂದಾಯ ಮಂತ್ರಿಗಳು ಹೌದಪ್ಪ ನಮಗೂ ಹೇಳ್ತಿದ್ದಾರೆ CM ತೀರ್ಮಾನ ಮಾಡಿದಾಗ ಮಾಡೋಣ ಅಂತೇನೋ ಅಂದಿದ್ದಾರಂತೆ. ಅದಕ್ಕೆ ಎಲ್ಲೋ ಶಶಿಕಲಾ ಜೊಲ್ಲೆ ಅವರೆಲ್ಲೋ ಪ್ರತ್ಯೇಕ ರಾಜ್ಯದ ಪ್ರಸ್ತಾಪ ಏನೋ ಮಾಡಿದ್ರಂತೆ. ರೀ ಮೇಡಮ್, ದಯಮಾಡಿ ಕಾಗೆ ಆರಿಸೋ ವ್ಯವಹಾರ ನಿಲ್ಲಿಸ್ಬಿಡಿ. ಬುರುಡೆ ಬಿಟ್ಕೊಂಡು ತಿರುಗಬೇಡಿ ಗಂಡ ಹೆಂಡ್ತಿ. ಆಮೇಲೆ ಕೋಪ ಬರ್ಸ್ಬೇಡಿ ನನಗೆ. ಕಾಗೆ ಆರಿಸ್ಬೇಡಿ, ಬುರುಡೆ ಬಿಟ್ಕೊಂಡು ಮಾಡಿರಿ. ನೀವೇ ಕೂತ್ಕೊಳ್ರಿ ಉಪವಾಸ ಉತ್ತರ ಕರ್ನಾಟಕಕ್ಕೆ ಮಾಡಿರಿ. ಎಲ್ಲಿವರೆಗೆ ಕರ್ನಾಟಕ ಡಿವಿಷನ್ ಆಗುತ್ತೆ ಅಂತ ಹೇಳಿ. ದುರ್ಗದವರೆಗೆ ಆಗುತ್ತಾ, ದಾವಣಗೆರೆವರೆಗೆ ಆಗುತ್ತಾ ಅರ್ಧ ಅಂದರೆ? ಹೆಂಗೆ ಮೇಲಿನ ಕೆಳಕ್ಕೆ ಹಿಂಗೆ ಅರ್ಧ ಮಾಡ್ತಿರೋ, ಹಿಂಗೆ ಅರ್ಧ ಮಾಡ್ತಿರೋ? ಮಾಡಿರಿ. ಬರೀ ಕಾಗೆ ಆರಿಸೋದು ಇದು ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಮಾಡಿ. ತಾಕತ್ತಿದ್ರೆ ಮಾಡಬೇಕು, ಇಲ್ದರೆ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು ಎಲ್ಲರೂ. ಯಾರ್ಯಾರು ಉತ್ತರ ಪ್ರತ್ಯೇಕ ರಾಜ್ಯದ ಮಾತಾಡ್ತಾರೋ ಅವ್ರಿಗೆ ಇದೊಂದೇ ವರ್ಡ್ ಹೇಳಬೇಕು. ಇಲ್ಲ ತಾಕತ್ತಿದ್ರೆ ಮಾಡ್ಕೊಳ್ಳಿ, ಇಲ್ದರೆ ಬಾಯಿ ಮುಚ್ಕೊಂಡು ಇರಿ ಅಂತ ಹೇಳಬೇಕು. ಸುಮ್ಮನೆ ಬುರುಡೆ ಕಾಗೆ ಆರಿಸ್ಕೊಂಡು ಜನನ ಯಾಮಾರ್ಸೋಕ್ಕೆ.